ನಮಸ್ಕಾರ, ಹ್ಯಾಪಿ ದಸರಾ. ಮಹಾ ಹೆಬ್ಬ ಅಂತ ಹೇಳಲೇಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲ ವರ್ಷ 400 ಇಯರ್ಸ್ದಿಂದ ಮೈಸೂರು ದಸರಾ ಅಂದರೆ ತುಂಬ ಫೇಮಸ್. 15th ಸೆಂಚುರಿದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಈ ವರ್ಷ 2025ಅಲ್ಲಿ ಗೌರ್ಮೆಂಟ್ನಿಂದ ತುಂಬ ಸಪೋರ್ಟ್ ಇದೆ. ಮತ್ತು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ನನ್ನ ಫೇವ್ರೇಟ್ ಏನಂದರೆ ಫ್ಲಾರ್ ಶೋ ಮತ್ತು ಏರೋ ಶೋ, ಡ್ರೋನ್ ಶೋ. ಈ ಮೂರು ಮಕ್ಕಳಿಗೂ ಮತ್ತು ನನಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಮೈಸೂರು ದಸರಾ ಅಲ್ಲಿ ಮೇನ್ಲಿ ಪ್ರೊಸೆಷನ್ ಬನ್ನಿ ಮಂಟಪನಿಂದ ಎಲ್ಲ ಎಲಿಫೆಂಟ್ಸ್ಗಳು ಜಂಬೋ ಸಫಾರಿ ಮಾಡೋಕ್ಕೆ ಬರ್ತಾ ಇದ್ದಾಳೆ. ಮತ್ತು ಚಾಮುಂಡೇಶ್ವರಿ ಅಮ್ಮವಾರು ಅಂದರೆ ತುಂಬ ಪ್ರೀತಿ ಮತ್ತು ರೆಸ್ಪೆಕ್ಟ್. ಅಮ್ಮವಾರಿ ಉತ್ಸವ ವಿಗ್ರಹ ಎಲ್ಲ ಇಲ್ಲೇ ಪ್ರೊಸೆಷನಲ್ಲಿ ನಡೀತಾ ಇದೆ. ನಾನು ಹೈದ್ರಾಬಾದಿಂದ ಬರ್ತಾ ಇದ್ದೀನಿ. ಬಟ್ ಎಲ್ಲ ವರ್ಷ ಅಟ್ಲೀಸ್ಟ್ 2 days ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಒಂದು ಪೀಸ್ ಆಫ್ ಮೈಂಡ್ ಥರ. ಮತ್ತು ಎಲ್ಲ ಮಿನಿ ಇಂಡಿಯನ್ ಸೆಲೆಬ್ರೇಷನ್ಸ್ ಎಲ್ಲ ಇಲ್ಲಿ ಮೈಸೂರಲ್ಲೇ ನಡೀತಾ ಇದೆ ಅಂತ ಫೀಲ್ ಬರ್ತಾ ಇದೆ. ಐ ವಾಂಟ್ ಟು ಥ್ಯಾಂಕ್ಫುಲ್ ಟು ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಆ್ಯಂಡ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಫಾರ್ ಮೇಂಟೈನಿಂಗ್ ದಿಸ್ ಮೈಸೂರು ಪ್ಯಾಲೇಸ್ ಸೋ ಕ್ಲೀನ್ ಆ್ಯಂಡ್ ಗುಡ್. ಎಸ್ಪೆಷಲಿ ದಸರಾ ಒಂದು ಲೆಗಸಿ ಥರ ಕ್ಯಾರಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಡ್ರೋನ್ ಶೋಗೆಲ್ಲ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. 1,000 ಟಿಕೆಟ್ ಮಾಡಿದ್ದಾರೆ ಅನ್ಸುತ್ತೆ. ಬೇರೆ ಹೊರ ರಾಜ್ಯ, ನಿಮ್ಮ ಹತ್ರನೇ ಬೇರೆ ಹೊರ ರಾಜ್ಯ ಬಂದವರಿಗೆಲ್ಲ ಮಿಸ್ ಮಾಡ್ತಾರೆ. ಒಂದಿನ ಮಾತ್ರ ಇಟ್ಟಿದ್ದಾರೆ, ಸುಮಾರು 3-4 ದಿನ ಇಡಬೇಕಾಗಿತ್ತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಡ್ರೋನ್ ಶೋ ಈಸ್ ವೆರಿ ಸ್ಪೆಷಲ್. ಅದು ಫಾರಿನ್ ಕಲ್ಚರ್ನಿಂದ ಬಂದಿದೆ. ಬಟ್ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಪ್ಲ್ಯಾನ್ ಮಾಡಿದ್ರು. ಫಾರ್ ಎವ್ರಿ ಪ್ರೊಸೆಷನ್ ದೆರ್ ಇಸ್ ಡಿಫ್ರೆಂಟ್ ಪ್ರೈಸ್ ರೇಟಿಂಗ್. ಬಟ್ ಈ ವರ್ಷ ಡ್ರೋನ್ ಶೋಗೆ ಅಷ್ಟೊಂದು ಪ್ರೈಸ್ ಹಾಕಬಾರ್ದು. ಬಿಕಾಸ್ ಎವ್ರಿ ಒನ್ ವಾಂಟ್ ಟು ವಾಚ್ ಇಟ್. 50% government should pay, 50% public should pay, because we are paying taxes and all. Through that, this is what required for us. ನಮ್ಮೆಲ್ಲರಿಗೂ ನಮ್ಮ ಕಲ್ಚರ್ ಮತ್ತು ಟ್ರೆಡಿಷನ್ಸ್ ಬಗ್ಗೆ ಅಪ್ಡೇಟೆಡ್ ವೆರ್ಷನ್ಸ್ ಆದ್ರೇನು ಟೆಕ್ನಿಕಲಿ ಸಪೋರ್ಟ್ ಬರಬೇಕು. ಆವಾಗ ಐ ಡೆಫಿನೆಟ್ಲಿ ಥಿಂಕ್ 50% payment should be done by government, 50% to the people. Localites from Karnataka government should get more discount, like they have free bus and all. So ಹಾಗಾದರೆ ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು. ಲೋಕಲೈಸ್ ಪೀಪಲ್ಗೆ ಸ್ವಲ್ಪ ಕಮ್ಮಿ ಇರಬೇಕು, ಫಾರಿನರ್ಸ್ಗೆ ಜಾಸ್ತಿನೇ ಇರುತ್ತೆ. ರಿಮೈನಿಂಗ್ ಪೀಪಲ್ ಆಲ್ಸೋ ಕ್ಯಾನ್ ಪೇ. ಎವ್ರಿ ಒನ್ ಕ್ಯಾನ್ ವಾಚ್ ಇಟ್. It should be like an offer, not like a pressure to the public. ಶೋ ಎಲ್ಲ ಡ್ರೋನ್ ಶೋ ಎಲ್ಲ 1 ದಿನ 2 ದಿನ ಇರಬಾರ್ದು, 3-4 ದಿನ ಇರಬೇಕು. ಹೊರ ರಾಜ್ಯದಿಂದ ಪ್ರೇಕ್ಷಕರು ಬರ್ತಾರೆ, ಅವರು ಮಿಸ್ ಮಾಡ್ಕೊಂತಾರೆ ಈ ಶೋನ. ಆ ಥರ ಇದ್ದವ್ರಿಗೆ ನೆಕ್ಸ್ಟ್ ಏನಾದ್ರು ಚೇಂಜಸ್ ಮಾಡ್ಬೋದು, ಏನು ಮಾಡ್ಬೋದು? ಡೆಫಿನೆಟ್ಲಿ ಎಲ್ಲ ವರ್ಷ ಒಂದೊಂದು ಸ್ಪೆಷಲ್ ಕ್ಯಾಟಗಿರಿ ಥರ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ. ಬಟ್ ನೆಕ್ಸ್ಟ್ ಇಯರ್ ಏರೋ ಶೋ ಇಸ್ ವೆರಿ ಕಾಮನ್ ಇನ್ ಎವ್ರಿ ಸ್ಟೇಟ್. ಬಟ್ ನಮ್ಮ ಕರ್ನಾಟಕದಲ್ಲಿ ಏರೋ ಶೋ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಬೇಕು. ಒಂದೇ ದಿನ ಅಲ್ಲೇ ಅಷ್ಟೊಂದು ಎಫರ್ಟ್ ಮಾಡಿ, ಟ್ರಾನ್ಸ್ಪೋರ್ಟೇಷನ್ ಮಾಡಿ, ಪೈಲಟ್ ಸ್ಟಾಫ್, ಏರೋ ಸ್ಟಾಫ್, ಎವ್ರಿ ಒನ್ ಆರ್ ಕಮಿಂಗ್. ಸೊ ಒಂದಿನ ಅಲ್ಲ, 5 ದಿನ ಇರುತ್ತೆ. ಯಲಹಂಕ ಅಲ್ಲಿ ಏರ್ಫೋರ್ಸ್ ಸ್ಟೇಷನಲ್ಲಿ ಒಂದು ಏರೋ ಶೋ ನಡ್ತಾ ಇದೆ ಎವ್ರಿ 2 yearsಗೆ, ಫೆಬ್ರವರಿ ಟೈಮಲ್ಲಿ. ಹಂಗೆ 3 to 4 days ಪ್ಲ್ಯಾನ್ ಮಾಡಲೇಬೇಕು. ಬಿಕಾಸ್ ಲಾಟ್ ಆಫ್ ಮ್ಯಾನ್ ಪವರ್ ಈಸ್ ಕಮಿಂಗ್. ದೇ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೋಸ್ ಇಟ್ ಫಾರ್ 5 days ಆಲ್ಸೋ. ಇನ್ನೊಂದು, ದಸರಾಗೆ ಟಿಕೆಟ್ ಪ್ರೈಸು, ಗೋಲ್ಡನ್ ಪಾಸು, ಸಿಲ್ವರ್ ಪಾಸ್ ಅಂತ ಟಿಕೆಟ್ ಪ್ರೈಸು ಕೂಡ ಹೈಕ್ ಮಾಡಿದ್ದಾರೆ. ಅಷ್ಟೊಂದು ಹೈಕ್ ಬೇಕಿತ್ತಾ ಅನ್ನೋದು? ಯಾಕಂದರೆ ಮಧ್ಯಮ ವರ್ಗ, ಬಡವರ್ಗ. ಆ್ಯಕ್ಚುಲಿ ಇಲ್ಲ ಸರ್, ಪ್ಯಾಲೇಸ್ ಮುಂದೆ ಸ್ವಲ್ಪ ಕಮ್ಮಿ ಪ್ಲೇಸ್ ಇದೆ. ಇದು ತುಂಬ ಒಂದು ಗ್ರೌಂಡ್ ಥರ ಇದೆ. ಬಟ್ ಈ ಪ್ಲೇಸಲ್ಲಿ ಎಲ್ಲರಿಗೂ ಅಕಾಮಿಡೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ವಿ ಹ್ಯಾವ್ ಸೀನ್ ಸೋ ಮೆನಿ ಇನ್ಸಿಡೆಂಟ್ಸ್ ಲೈಕ್ RCB ಸಕ್ಸಸ್ ಮೀಟಲ್ಲಿ ವಿ ಲಾಸ್ ಸೋ ಮೆನಿ ಪೀಪಲ್. ಇಫ್ ದೇ ಪುಟ್ ಫ್ರೀ, ಎವ್ರಿ ಒನ್ ವಿಲ್ ಕಮ್. ಸೊ ಪ್ರೈಸ್ ಹೈಕ್ ಉಂಡಕೂಡ್ದು. ಬಟ್ ಇಟ್ ಶುಡ್ ಬಿ ಸ್ವಲ್ಪ ಕಮ್ಮಿ ಇರಬೇಕು. ಅದು ದಸರಾ ಆಫರ್ ಥರ ಕೊಳ್ಳೇಬೇಕು. ಆವಾಗೆ ಎಲ್ಲರೂ ಬರ್ತಾರೆ, ನೋಡ್ತಾರೆ. ಬಟ್ ಜಾಸ್ತಿ ಜನಗಳು ಬಂದಿದ್ದ ತಕ್ಷಣ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಪ್ರೈಸ್ ಇರಲೇಬೇಕು. ಬಟ್ ಅದು ಕಮ್ಮಿ ಮಾಡಬೇಕು. ಇಷ್ಟೊಂದು 6,000 ಇದೆ, ನಾನು ನೋಡಿದ್ನಿ ವೆಬ್ಸೈಟಲ್ಲಿ. 6,000 ಇಸ್ ಟು ಮಚ್. ಹ್ಯಾಪಿ ದಸರಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.